ಶಿವಮೊಗ್ಗ ಜಿಲ್ಲೆಯ ಅರೆಬೆಳಕಿ ಗ್ರಾಮದಲ್ಲಿ ಕೆರೆಗೆ ಹೋಗುವ ರಸ್ತೆಗೆ ಅಕ್ರಮವಾಗಿ ಅಡ್ಡಗೋಡೆ ಕಟ್ಟಿ ಓಡಾಡಲು ರಸ್ತೆ ಇಲ್ಲದಂತೆ ಮಾಡಿರುವವರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಹಾಗೂ ನಿರ್ಮಿಸಿರುವ ಅಡ್ಡಗೋಡೆಯನ್ನ ತೆರವುಗೊಳಿಸುವಂತೆ ಆಗ್ರಹಿಸಿ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ಗ್ರಾಮ ಪಂಚಾಯಿತಿ ಎದುರೇ ಅಹೋರಾತ್ರಿ ಧರಣಿಗೆ ಕುಳಿತಿದ್ದಾರೆ. ಹೊಳೆಹೊನ್ನೂರು ಹೋಬಳಿ ಅರೆಬೆಳಕಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಪರಿಶಿಷ್ಟ ಜಾತಿ ಆದಿ ಕರ್ನಾಟಕ ಜಾತಿ ಜನಾಂಗದ 3 ಬೀದಿಗಳಿದ್ದು ಸುಮಾರು 60 ಮನೆಗಳಿವೆ. 2 ಬೀದಿಗಳಿಗೆ ಓಡಾಡಲು ರಸ್ತೆ ಇದ್ದು 3ನೇ ಬೀದಿಗೆ ನಕಾಶ ಕಂಡಂತೆ ರಸ್ತೆ ಇದ್ದರೂ ಸಹ ಗ್ರಾಮದ ಮೇಲೂ ವರ್ಗದವರು ನಕಾಶ ಕಂಡ ರಸ್ತೆಗೆ ಅಡ್ಡಲಾಗಿ ಅಡ್ಡಬೇಲಿಗಳನ್ನು ಕಟ್ಟಿ ಪರಿಶಿಷ್ಟ ಜನಾಂಗದವರಿಗೆ ಓಡಾಡಲು ಬಿಡದೆ ದೌರ್ಜನ್ಯ ನಡೆಸಿದ್ದಾರೆ ಎಂದು ಸಂಘಟನೆ ಮನವಿಯಲ್ಲಿ ಆರೋಪಿಸಿದೆ. ಸಾವಿರಾರು ವರ್ಷಗಳಿಂದ ಭಾರತ ದೇಶದಲ್ಲಿ ಅಸ್ಪೃಶ್ಯರಿಗೆ ಸಾಮಾಜಿಕ, ಆರ್ಥಿಕ, ಧಾರ್ಮಿಕ ಶೋಷಣೆಗಳು ಇದುವರೆಗೂ ನಿಂತಿಲ್ಲ. ಇದಕ್ಕೆ ತಾಜಾ ಉದಾಹರಣೆ ಅಂದರೆ ಭದ್ರಾವತಿ ತಾಲೂಕು ಅರಬಿಳ್ಚಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅರಬಿಳ್ಚಿ ಗ್ರಾಮದಲ್ಲಿ ಪರಿಶಿಷ್ಟ ಜಾತಿ ಆದಿ ಕರ್ನಾಟಕ ಜನಾಂಗದವರ 3 ಬೀದಿಗಳಿದ್ದಾವೆ. ಈ 3 ಬೀದಿಗಳಲ್ಲಿ 2 ಬೀದಿಗೆ ಮಾತ್ರ ಓಡಾಡಲಿಕ್ಕೆ ರಸ್ತೆ ಇದೆ. ಇನ್ನೊಂದು 3ನೇ ಬೀದಿಗೆ ಓಡಾಡಲಿಕ್ಕೆ ರಸ್ತೆನೇ ಇಲ್ಲ. ರಸ್ತೆ ಇಲ್ಲ ಅಂದರೆ ರಸ್ತೆ ಇಲ್ಲ ಅಂತಲ್ಲ, ಅವರು ರಸ್ತೆ ಜಾಗದಲ್ಲಿ ಈ ಗ್ರಾಮದ ಮೇಲ್ವರ್ಗದವರು ದೌರ್ಜನ್ಯದಿಂದ ಅಡ್ಡಗೋಡೆಗಳನ್ನು ಕಟ್ಕೊಂಡು ಅದರಲ್ಲಿ ಬಾತ್ರೂಮ್ಗಳನ್ನು ಕಟ್ಕೊಂಡು ಬೇಲಿಗಳನ್ನು ಹಾಕ್ಕೊಂಡು ಪರಿಶಿಷ್ಟ ಜಾತಿ ವರ್ಗದವರಿಗೆ ಓಡಾಡಲಿಕ್ಕೆ ರಸ್ತೆನೇ ಇಲ್ದಂಗೆ ಮಾಡಿದ್ದಾರೆ. ಕಳೆದ 20-25 ವರ್ಷಗಳಿಂದ ನಮ್ಮ ಜನರು ಯಾರ್ಯಾರ್ದು ಮನೆ ಸಂಧಿ ಮುಡುಕಿನಲ್ಲಿ ಓಡಾಡ್ತಾ ಇದ್ದಾರೆ. ರಾತ್ರಿ ಹೊತ್ತು ಹುಳ ಹುಪ್ಪೆ, ಹಾವು, ಚೇಳು ಈ ಎಲ್ಲ ಅಪಾಯಗಳನ್ನು ಎದುರಿಸ್ತಾ ಇದ್ದಾರೆ. ಗ್ರಾಮ ಪಂಚಾಯಿತಿಗೆ ಹಲವಾರು ಬಾರಿ ನಮ್ಮ ದಲಿತರು ಮನವಿ ಕೊಟ್ಟರು ಕೂಡ ಇದುವರೆಗೂ ಯಾವುದೇ ಕ್ರಮವನ್ನು ಗ್ರಾಮ ಪಂಚಾಯಿತಿಯ ಅಧಿಕಾರಿಗಳಾಗಲಿ ಚುನಾಯಿತ ಪ್ರತಿನಿಧಿಗಳಾಗಲಿ ಕ್ರಮವನ್ನು ತೆಗೆದುಕೊಂಡಿರೋದಿಲ್ಲ. ಅಕಸ್ಮಾತ್ ನಮ್ಮವ್ರದ್ದು ಏನಾದರೂ ಸಾವಾದರೆ ಆ ಬೀದಿನಲ್ಲಿ ಅವರ ಹೆಣವನ್ನು ಸಾಗಿಸ್ಲಿಕ್ಕೂ ಕೂಡ ರಸ್ತೆ ಇಲ್ಲ. ಹೇಗೆ ತಗೊಂಡು ಹೋಗಬೇಕು? ಈ ಒಂದು ಪರಿಸ್ಥಿತಿನಲ್ಲಿ ಇಂದಿಗೂ ಕೂಡ ಸ್ವತಂತ್ರ ಬಂದು 75 ವರ್ಷ ಆದರೂ ದಲಿತರ ಜೀವನ ಈ ಮಟ್ಟದಲ್ಲಿದೆ. ಕರ್ನಾಟಕದಲ್ಲಿ SCP TSP ಅನುದಾನವನ್ನು ಬೇರೆ ಮೇಲ್ವರ್ಗದವರ ಜಮೀನುಗಳಿಗೆ ಹೋಗಲಿಕ್ಕೆ CC ರಸ್ತೆ, ಬಾಕ್ಸ್ ಡ್ರೈನೇಜ್ ಅಂತೇಳಿ SC STಗಳು ವಾಸವೇ ಇಲ್ಲದೆ ಇರೋ ಜಾಗದಲ್ಲಿ ತಗೊಂಡೋಗಿ ರಸ್ತೆಗಳನ್ನು ಮಾಡಿ SCP TSP ಹಣವನ್ನು ದುರುಪಯೋಗ ಮಾಡ್ಕೊಳ್ತಾ ಇದ್ದಾರೆ. ಆದರೆ ಇಲ್ಲಿ ಪರಿಶಿಷ್ಟ ಜಾತಿಯವರಿಗೆ ಓಡಾಡಲಿಕ್ಕೆ ರಸ್ತೆನೇ ಇಲ್ಲ. ರಸ್ತೆ ಮಾಡಿಕೊಡೋದಕ್ಕೆ ಇವತ್ತು ತಾಲೂಕು ಸಮಾಜ ಕಲ್ಯಾಣ ಇಲಾಖೆ ಇರ್ಬೋದು, ಮತ್ತು ಗ್ರಾಮ ಪಂಚಾಯತಿ ಇರ್ಬೋದು, ಮತ್ತು ಕಾರ್ಯನಿರ್ವಹಣಾಧಿಕಾರಿಗಳು ತಾಲೂಕ್ ಪಂಚಾಯತಿ ಮತ್ತು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಜಿಲ್ಲಾ ಪಂಚಾಯತಿ ಇವರೆಲ್ಲರೂ ಕೂಡ ದಲಿತ ವಿರೋಧಿ ಧೋರಣೆಯನ್ನು ತೋರಿಸ್ತಾ ಇದ್ದಾರೆ. ಈ ದಲಿತ ವಿರೋಧಿ ಧೋರಣೆಯನ್ನು ಖಂಡಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ಇವತ್ತು ಅರಬಿಳ್ಚಿ ಗ್ರಾಮ ಪಂಚಾಯತಿ ಎದುರುಗಡೆ ಏನು ಅಡ್ಡಲಾಗಿ ಗೋಡೆಯನ್ನು ಕಟ್ಟಿದ್ದಾರೆ, ಬೇಲಿಗಳನ್ನು ಕಟ್ಕೊಂಡಿದ್ದಾರೆ ಮತ್ತು ಬಾತ್ರೂಮ್ಗಳನ್ನು ಕಟ್ಕೊಂಡಿದ್ದಾರೆ, ಅವನ್ನು ಅಂಥವರ ಮೇಲೆ ಪರಿಶಿಷ್ಟ ಜಾತಿ ವರ್ಗಗಳ ದೌರ್ಜನ್ಯ ತಡೆ ಕಾಯ್ದೆಯಡಿ ಪ್ರಕರಣವನ್ನು ದಾಖಲಿಸಬೇಕು. ಮತ್ತು ಅಕ್ರಮವಾಗಿ ಕಟ್ಟಿರ್ತಕ್ಕಂಥ ಕಟ್ಟಡಗಳನ್ನು ಬೇಲಿಯನ್ನು ತೆರವುಗೊಳಿಸಬೇಕು. ಹಾಗೆಯೇ ಆ ತೆರವುಗೊಂಡ ಜಾಗದಲ್ಲಿ